ನಂದ ಲಕ್ಷ್ಮೀಕಾಂತ್ ಒಂದು ಜಾಗದ ಬಗ್ಗೆ ಒಂದು ಜಾಗದ ಬಗ್ಗೆ ಒಂದು ಹೌದು ಹೌದು ಹಾಯ್ ಎಲ್ರಿಗೂ ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ದಿನ ಫೆಬ್ರವರಿ 8ನೇ ತಾರೀಕು. ನಾನು ಮತ್ತು ದಾದ ಗಿರ್ಸೊಪ್ಪಗೆ ಹೊಂಟಿದ್ದೀವಿ. ಯಾಕೆ ಅಂತಂದರೆ ನಮ್ಮ ಸಂಬಂಧಿಕರು ಮಹೇಶ್ ಅಣ್ಣ ಅಂತ ಗಿರ್ಸೊಪ್ಪದಲ್ಲಿದ್ದಾರೆ. ಗಿರ್ಸೊಪ್ಪದ ಹತ್ರ ಬಾವೂರು ಅನ್ನೋ ಊರಾಗ್ತದೆ. ಗಿರ್ಸೊಪ್ಪನೇ ಅಲ್ಲೇ ಒಂದು ಸಣ್ಣ ಒಂದು ಹಳ್ಳಿ ಥರ ಅಷ್ಟೇ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅವರು ತಿರುಪತಿಗೆಲ್ಲ ಹೋಗಿ ಬಂದು ಇವತ್ತಿನ ದಿನ ದೇವ್ರ ಕಾರ್ಯ ಮಾಡ್ತಾಯಿದ್ದಾರೆ. ಹಾಗಾಗಿ ನಮ್ಮನ್ನೆಲ್ಲ ಕರೆದಿದ್ದಾರ. ಆ ಕಾರ್ಯಕ್ರಮಕ್ಕೆ ಇವತ್ತು ಹೋಗ್ತಾ ಇರೋದು. ಟೈಮ್ ಇವಾಗ ಒಂದು 12 ಗಂಟೆ ಆಯ್ತಾ ಬಂತು. ನಮ್ಮದೇನಿದೆ ನೋಡಿ, ಗೇರ್ಸೊಪ್ಪಾಗಿರ್ಬೋದು, ನಮ್ಮೂರು, ಆಮೇಲೆ ಹಿಂದೆ ವ್ಲಾಗ್ಸ್ ಮಾಡಿದ್ದೆ ನೋಡಿ ಕಾನಕ್ಕಿ, ಅದೆಲ್ಲನೂ ಕೂಡ ಒಂದೇ ಬೆಲ್ಟಲ್ಲೇ ಬರುವಂಥದ್ದು. ಎಲ್ಲನೂ ಕೂಡ ಒಂದೇ ರೀತಿ ಕಾಡು ಮತ್ತು ಹೊಳೆ, ಈ ಥರ ಅಡಿಕೆ ತೋಟ, ಈ ಥರ ಎಲ್ಲ ಒಂದೇ ಥರ ಪ್ರಕೃತಿ ಇರೋದು. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮತ್ತು ನಾವು ಬೆಂಗಳೂರಿಗೆಲ್ಲ ಹೋಗೋದು ಗೇರ್ಸೊಪ್ಪ ರೂಟಲ್ಲೇ, ಹೊನ್ನವರದಿಂದ ಗೇರ್ಸೊಪ್ಪ ರೂಟಲ್ಲೇ, ಮಾವಿನಗುಂಡಿ ಹಾಗಿಂದ ಹೋಗೋದು ಬೆಂಗಳೂರಿಗೆಲ್ಲ ಹೋಗೋದಿದ್ರೆ ಶಿವಮೊಗ್ಗ ರೂಟಲ್ಲಿ. ಸೊ ಆ ದಾರಿಯನ್ನೆಲ್ಲ ನಿಮಗೆ ತೋರಿಸ್ತೇನೆ ಇವತ್ತು. ನಾನು ತುಂಬ ಸರಿ ಹೋಗಿದ್ದೆ ಮಹೇಶಣ್ಣನ ಮನೆಗೆ, ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆದರೆ ಗೇರ್ಸೊಪ್ಪ ರೂಟಲ್ಲೆಲ್ಲ ತುಂಬ ಸರಿ ಓಡಾಡಿದ್ದೀನಿ. ಹಾಗೆಯೇ ಬನ್ನಿ ಹೋಗುವ. ಇವತ್ತಿನ ದಿನ ಅಲ್ಲಿನ ವಾತಾವರಣ ಎಲ್ಲ ಹೇಗಿರುತ್ತೆ ಅನ್ನೋದನ್ನೆಲ್ಲ ನೀವು ಕೊನೆವರೆಗೂ ನೋಡ್ತಾ ಹೋಗಬೇಕು. ಹಾಗೆಯೇ ಮಹೇಶಣ್ಣನ ಮನೆ ಹೇಗಿರುತ್ತೆ ಅಂತ ನಾನು ಕೂಡ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವ್ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆಲ್ಲ. ಸೊ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿ ಆಯಿತಾ. ಈಗ ನೋಡಿ ನಮ್ಮೂರಿಂದ ಹೊರಟಿದ್ದೀವಿ ನಾವು. ಬಿಸಿಲಾಗ್ಬಿಟ್ಟಿದೆ, 12 ಗಂಟೆ ಅಷ್ಟೊತ್ತಾಗ್ಬಿಟ್ಟಿದೆ. ಹೊರಡುವಾಗಲೇ 1-1.5 ಗಂಟೆ ಬೇಕಾಗ್ತದೆ ಅಲ್ಲಿಗೆ ಹೋಗಿ ಮುಟ್ಲಿಕ್ಕೆ. ಹಾಗೆಯೇ ಈಗ ಒಂದು ಯೋಜನೆ ಬಂದಿದೆ, ಪ್ರತಿಯೊಬ್ಬರ ಮನೆಗೂ ಒಂದು ನಲ್ಲಿ ವ್ಯವಸ್ಥೆ, ನೀರಾವರಿ ಯೋಜನೆ ಅಂತ ಬಂದಿದೆ ನೋಡಿ. ಅದು ಯಾರ್ಯಾರ ಮನೆಗೆ ಬಂದು ತಲುಪಿದೆ ಅಂತ ಕಾಮೆಂಟ್ ಮಾಡಿ ಆಯಿತಾ. ನಮ್ಮೂರಿಗೆ ಇನ್ನೂವರೆಗೂ ಬಂದೇ ಇಲ್ಲ. ನಮ್ಮೂರಿಗೆ ಬರೋದಕ್ಕೆ ಇನ್ನೂ ಒಂದು 6-7 ಕಿಲೋಮೀಟ್ರ್ ದೂರದಲ್ಲೇ ಇದೆ. ಸೊ ಅದರ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾರೆ. ನಮ್ಮೂರಿಗೆ ಇನ್ನೂ ಬಂದಿಲ್ಲ. ಆ ಯೋಜನೆ ಬಂದು ಎಷ್ಟೋ ವರ್ಷ ಆಗಿದೆ, ಇನ್ನುವರೆಗೂ ನಮ್ಮ ಊರಿಗಂತ ಬಂದೇ ಇಲ್ಲ. ಈಗ ಹತ್ತತ್ರ ಬರ್ತಾ ಇದೆ ನೋಡಿ. ಹಾಗೆಯೇ ರೋಡ್ ಸೈಡೆಲ್ಲ ಇದೇ ಥರ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಈ ಥರ JCBಯಲ್ಲಿ ಪೈಪನ್ನು ಹೋಗಿಲಿಕ್ಕೆ ಈ ಥರ ಮಣ್ಣನ್ನೆಲ್ಲ ತೆಗೆದು ಪೈಪನ್ನು ಹಾಕಿ ರೋಡಂತೂ ಅಸ್ತವ್ಯಸ್ತ ಮಾಡಿಟ್ಬಿಟ್ಟಿದ್ದಾರೆ, ಧೂಳನ್ನೆಲ್ಲ ಎಬ್ಬಿಸಿ. ಸೊ ಇನ್ನು ನೋಡಿ ಇಲ್ಲಿಗಿದೆ ಒಂದು 6-7 ಕಿಲೋಮೀಟ್ರ್ ಇದೆ ನಮ್ಮೂರಿಗೆ ಇಲ್ಲಿಂದ. ಇದು ಮೇನ್ ರೋಡಿಂದ ನಮ್ಮೂರಿಗೆ ಹೋಗಲಿಕ್ಕೆ ಕ್ರಾಸ್ ಆಗಬೇಕು. ಇಲ್ಲಿಂದ ನಾವು ರೈಟ್ ಸೈಡಿಗೆ ಹೋದರೆ ಹೊನ್ನವರಕ್ಕೆ ಹೋಗೋದು, ಮತ್ತು ಲೆಫ್ಟ್ ಸೈಡಿಗೆ ಹೋದರೆ ಗಿರ್ಸೊಪ್ಪ ರೂಟ್ ಮತ್ತು ಜೋಗ್ ಫಾಲ್ಸ್ ರೂಟಿಗೆ ಹೋಗ್ತೇವೆ. ಸೊ ನಮಗೆ ಕಾನ್ಗೋಡು ದೇವಸ್ಥಾನಕ್ಕೆ ಹೋಗಿ ಒಂದಿನ ಪೂಜೆ ಮಾಡಿಸ್ಲಿಕ್ಕಿತ್ತು. ಯಾವಾಗ ಹೋಗೋದಂತ ಯೋಚನೆ ಮಾಡ್ತಾ ಇದ್ದೀವ. ಅದರಲ್ಲೂ ಇವತ್ತಿನ ದಿನ ಬೇರೆ ಇದೇ ದಾರಿಯಲ್ಲೇ ಹೋಗ್ತಾ ಇದ್ದೀವಿ. ಹಾಗಾಗಿ ಮೇನ್ ರೋಡಲ್ಲೇ ಕ್ರಾಸ್ ಆಗಬೇಕಾಗ್ತದೆ ನೋಡಿ. ದೊಡ್ಡದಾಗಿ ಈ ಥರ ಬೋರ್ಡ್ ಹಾಕಿಟ್ಟಿದ್ದಾರೆ, ಚೆನ್ನಕೇಶವ ದೇವಸ್ಥಾನ ಕಾನ್ಗೋಡು ಅಂತ. ಸೊ ಇಲ್ಲಿ ಮೇನ್ ರೋಡಿಂದ 1 ಕಿಲೋಮೀಟ್ರ್ ಆಗ್ತದೆ ಅಷ್ಟೇ. ದಾರಿ ಕೂಡ ಚೆನ್ನಾಗಿದೆ, ರೋಡ್ ಕೂಡ ಚೆನ್ನಾಗಿದೆ. ಹಾಗಾಗಿ ಆರಾಮಾಗಿ ಹೋಗಿ ಬರ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಇಲ್ಲಿ ಪೂಜೆನೂ ಕೂಡ ಮಾಡಿಸ್ಕೊಂಡು ಸೀದಾ ನಾವು ಮಹೇಶಣ್ಣನ ಮನೆಗೆ ಹೋಗುವ ಅಂತೇಳಿ ಹೊಂಟಿದ್ದೀವಿ.
ಏನೋ ಫ್ರೆಂಡ್ಸ್, ನನಗೆ ಒಬ್ಬರು ವ್ಯೂವರ್ಸ್ ಕಾಮೆಂಟ್ ಮಾಡಿದರು, ಕಾನ್ಗೋಡು ದೇವಸ್ಥಾನದ ವಿಡಿಯೋ ಮಾಡಿ ಸಿಸ್ಟರ್ ಅಂತ ಅಂದ್ಬಿಟ್ಟು. ಸೊ ಅವರು ದೀಪಾವಳಿ ಹೀಗೆ ಮಾಡಿದರು ಕಾಮೆಂಟ್, ಆಯಿತಾ. ಈಗ ಅವ್ರು ಕಾಮೆಂಟ್ ಮಾಡಿ ಒಂದು 3-4 ತಿಂಗಳು ಕಳೆದಿದೆ. ಇವತ್ತು ದಿನ ದೇವರಿಗೆ ನಾನು ನೋಡಬೇಕು ಅಂತ ಅನಿಸಿ ಕರೆಸ್ಕೊಂಡಿದ್ದೇನೆ. ನೋಡಿ, ನಾವು ಇಲ್ಲಿ ಬರಬಾರ್ದು ಅಂತ ಇದ್ದೀವಿ, ಅದರಲ್ಲಿ ಬೋರ್ಡ್ ನೋಡಿದ ತಕ್ಷಣ ಬರಬೇಕು ಅಂತ ಅನಿಸ್ಬಿಡ್ತು, ಹಾಗಾಗಿ ಬಂದಿದ್ದೀವಿ. ಇಲ್ಲಿ ವಿಡಿಯೋ ಮಾಡಲಿಕ್ಕೆಲ್ಲ ಪರ್ಮಿಷನ್ ಇದೆ. ಮತ್ತು ಅದು ಫಸ್ಟ್ ಟೈಮ್ ಬಂದಿರೋದಲ್ಲ, ದಾರಿನಲ್ಲಿ ಹರಿಸ್ಕೊತ ಬಂದ್ವಿ. ತೊಂದರೆ ಇಲ್ಲ, ಆರಾಮಾಗಿ ಯಾರು ಬೇಕಿದ್ರೂ ಬರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕಾನ್ಗೋಡು ನೋಡಿ, ಕಾನಿನ ಮಧ್ಯ ಒಂದು ಗುಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಮತ್ತು ಇಲ್ಲಿ ತುಂಬ ಪವರ್ಫುಲ್ ಆಗಿರುವಂಥ ದೇವಸ್ಥಾನ. ಇಲ್ಲಿ ಹಣ್ಣು ಕಾಯಿಗೆ ಬೇಕಾಗುವಂಥ ಎಲ್ಲ ವಸ್ತುಗಳೆಲ್ಲ ಸಿಗುತ್ತೆ. ನಂದ ಲಕ್ಷ್ಮೀಕಾಂತ್. ಒಂದು ಜಾಗದ ಬಗ್ಗೆ ಒಂದು ಹೌದು. ಹಾಂ, ಕೇಶವ ಪ್ರಮುಖ ಪ್ರಯತ್ನ ಮಾಡ್ತಾ ಇದ್ರು. ಈಗಾಗಲಿಲ್ಲ, ಆದಷ್ಟು ಶೀಘ್ರವಾಗಿ ಏನೂ ತೊಂದರೆಯಾಗಲಿ ಒಳ್ಳೆ ರೀತಿಯಲ್ಲಿ ಅವ್ರ ಕುಟುಂಬ ಕರ್ಕೊಂಡು ಉದ್ಯೋಗ ತಿಳಿಸ್ಕೊಟ್ಟು ಜಾಗದಲ್ಲಿ ಮತ್ತು ಮನೆ ಕೆಲಸ ಯಾವುದೇ ರೀತಿ ತಾಪತ್ರೆಯಾಗದೆ ಅವ್ರ ಮನಸ್ಸಿನ ಪ್ರಕಾರ ಎಲ್ಲ ಒಳ್ಳೇದು ಮಾಡಿಕೊಡ್ಬೇಕು. ಇವತ್ತು ನೀವು ಹಾಕೋದಿ 2 ಪೂಜೆ ಕೊಟ್ಟು ಸೇವೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾವುದೇ ರೀತಿ ತೊಂದರೆಯಾಗದೆ ರಕ್ಷಣೆ ಮಾಡಿ ಆಗುವಂಥ ಕೆಲಸ ಎಲ್ಲ ನಡೆಸ್ಕೊಳ್ಬೇಕು. ಮತ್ತು ಮಗಳು ಬೆಂಗಳೂರಿನಲ್ಲಿದ್ದಾಳೆ, ಅವಳಿಗೂ ಸಮಸ್ಯೆ, ಅದು ಯಾವುದೇ ದೈಹಿಕ ಸಮಸ್ಯೆ ಇರಲಿ, ಗ್ರಾಮನಾಥ ಸಮಸ್ಯೆ ಇರಲಿ, ಯಾವುದೇ ಜನರ ಸಮಸ್ಯೆ ಇದ್ದು ಪರಿಹಾರ ಮಾಡಿ ಆ ಹೆಣ್ಮಗಳಿಗೆ ಒಳ್ಳೆಯದು ಮಾಡಿಕೊಡ್ಬೇಕು ಬೇಡ್ಕೊಂಡಿದ್ದಾರೆ. ಸಂಪೂರ್ಣ ರಕ್ಷಣೆ ಮಾಡಿ ಆಯುಷ್ಯ ಆರೋಗ್ಯ ಕೊಟ್ಟು ಇಲ್ಲಿ ಬರುವಾಗ ಮಾಡಬೇಕು, ಕಳಿಸ್ಕೊಡ್ಬೇಕು ಮತ್ತು ನಮ್ಗೆ ಒಳ್ಳೆಯದು ಮಾಡಿಕೊಡ್ಬೇಕು ಬೇಡ್ಕೊಂಡಿದ್ದಾರೆ. ಸಂಪೂರ್ಣ ರಕ್ಷಣೆ. ಈ ದೇವಸ್ಥಾನದ ವಿಶೇಷ ಅಂತಂದರೆ ದೇವ್ರ ಹತ್ರ ಪ್ರಶ್ನೆಗಳನ್ನ ಕೇಳೋದು, ಮದುವೆ ಬಗ್ಗೆ ಆಗಲಿ, ಒಂದು ಜಾಗ ಖರೀದಿ ಬಗ್ಗೆ ಆಗಲಿ, ವ್ಯವಹಾರದ ಬಗ್ಗೆ ಆಗಲಿ, ಹಾಗೆಯೇ ಗಾಡಿ ಖರೀದಿ ಮಾಡುವಾಗ, ಮತ್ತು ಮನೆ ಕಟ್ಟಿಸ್ಲಿಕ್ಕೋಸ್ಕರ ಆಗಿರ್ಬೋದು, ಏನೇ ಒಂದು ತೊಂದರೆ ತೊಡಕು ಇದ್ರೂ ಕೂಡ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಪ್ರಶ್ನೆಗಳನ್ನ ದೇವ್ರ ಹತ್ರ ಕೇಳ್ತಾರೆ. ಅದಕ್ಕೆ ದೇವರು ಪರಿಹಾರ ಅಂತ ಕೊಡ್ತಾರೆ. ನಾವು ಇಲ್ಲಿ ಬಂದಾಗ ಒಂದು ಸ್ವಲ್ಪ ಜನ ಇದ್ದರು, ಅವರೆಲ್ಲರೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರು ನೋಡಿ, ಮದುವೆ ಬಗ್ಗೆ ಮತ್ತು ಜಾಗದ ಬಗ್ಗೆ. ನೀವು ಕೂಡ ನೋಡಿರ್ತೀರೋ, ಒಬ್ಬರು ಕೇಳ್ತಾ ಇದ್ರು ನೋಡಿ, ಇದೇ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇದಕ್ಕೋಸ್ಕರನೇ ಇಲ್ಲಿನ ದೇವರು ಪ್ರಸಿದ್ಧಿಯನ್ನು ಹೊಂದಿದೆ. ಹಾಗಾಗಿ ಪ್ರತಿಯೊಬ್ಬರು ಏನೇನು ಬಂದು ಕೇಳ್ಕೊಂತಾರೆ ಅವೆಲ್ಲವೂ ಕೂಡ ಈಡೇರುತ್ತೆ. ಹಾಗೆಯೇ ನಿಮ್ಗೆ ಕೂಡ ಏನಾದರೂ ತೊಂದರೆ ತಾಪತ್ರ ಇದ್ದರೆ ಇಲ್ಲಿ ಬಂದು ಕೇಳಿಕೊಂಡ್ರೆ ಈಡೇರುತ್ತೆ. ಇದಂತೂ ನಾನು ತುಂಬ ಸರಿ ಕೇಳಿದ್ದೀನಿ ದೇವರ ಮಹಿಮೆ ಬಗ್ಗೆ. ಎಷ್ಟೋ ಜನರು ಹೇಳ್ತಾ ಇದ್ರು, ಕಾನ್ಗೋಡು ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದೆ, ಹೀಗಂತ ಹೇಳಿದ್ರು ದೇವರು, ಹಾಗಾಗಿ ಹೀಗೆ ಮಾಡಿದ್ವಿ, ಅದಕ್ಕೆ ಪರಿಹಾರ ಸಿಕ್ತು ಅಂತ ಎಷ್ಟೋ ಜನ ಹೇಳಿರೋದನ್ನು ಕೇಳಿದ್ದೀನಿ. ಹಾಗಾಗಿ ನಮ್ಮ ಕುಟುಂಬದವರಲ್ಲಿ ಇಲ್ಲೇ ನಡ್ಕೊಳ್ಳುವಂಥ ಸ್ಥಳ ಕೂಡ ಆಗಿದೆ. ಹಾಗಾಗಿ ಇದು ತುಂಬ ಶಕ್ತಿಯುತವಾದಂಥ ದೇವರು. ನಿಮಗೇನಾದರೂ ಒಂದು ಗೊಂದಲಗಳಿದ್ದರೆ ಇಲ್ಲಿ ಬಂದು ಕೇಳಿಕೊಂಡ್ರೆ ಈಡೇರುತ್ತೆ. ನಾವು ಬೈಕಲ್ಲಿ ಹೋಗ್ತಾ ಎಲ್ಲೆಲ್ಲಿ ಗ್ರೀನರಿ ಪ್ಲೇಸೆಲ್ಲ ಇಷ್ಟ ಆಗಿದೆ ನೋಡಿ, ಅಲ್ಲೆಲ್ಲನೂ ಕೂಡ ಒಂದೊಂದು ವಿಡಿಯೋ ಕ್ಲಿಪ್ಪನ್ನು ತಗೊಳ್ತಾ ಹೋಗಿದ್ದೀನಿ.
ಇದು ನೋಡಿ ಉಪ್ಪೋಣಿ ಊರು, ರಾಘಣ್ಣನ ಮಾವನ ಮನೆ ಇರೋದು ಇದೇ ಊರಲ್ಲೇ. ಇದನ್ನು ಕ್ರಾಸ್ ಆಗಿದ ಮೇಲೇ ನಮಗೆ ಕುದುರೆಗಿ ತೂಗು ಸೇತುವೆ ಸಿಗೋದು. ಸೊ ಯಾರ್ಯಾರು ಕುದುರೆಗಿ ತೂಗು ಸೇತುವೆಗೆ ವಿಸಿಟ್ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ಆಯಿತಾ. ನೋಡಿ ಇಲ್ಲಂತೂ ಯಾವಾಗಲೂ ಅಷ್ಟೇ ಟೂರಿಸ್ಟ್ಗಳು ತುಂಬಿಕೊಂಡಿರ್ತಾರೆ. ಸೊ ಈ ದಾರಿಯಲ್ಲಿ ಹೋಗ್ತಾ ಯಾವ್ಯಾವ ಊರೆಲ್ಲ ಸಿಗುತ್ತೆ ನೋಡಿ, ಪ್ರತಿಯೊಂದು ಊರಲ್ಲೂ ಅಷ್ಟೇ ನಮ್ಮ ಪರಿಚಯದವರು ಮತ್ತು ಸಂಬಂಧಿಕರು ಅಂತೆಲ್ಲ ಇದ್ದಾರೆ. ನಿಮಗೆಲ್ಲ ಈ ಕಡೆ ಎಲ್ಲ ಸಂಬಂಧಿಕರು ಮತ್ತು ಪರಿಚಯದವರು ಯಾರ್ಯಾರು ಯಾವ್ಯಾವ ಊರಲ್ಲೆಲ್ಲ ಇದ್ದಾರೆ ಅಂತ ಒಂದು ಕಾಮೆಂಟ್ ಮಾಡಿ ಆಯಿತಾ. ನಾವೀಗ ಗೇರ್ಸೊಪ್ಪ ದಾರಿಯಿಂದ ಮೈಮಿ ಊರಿಗೆ ಹೋಗೋ ದಾರಿಗೆ ಕ್ರಾಸ್ ಆಗಿದ್ದೀವಿ. ಮೈಮಿಗೆ ಹೋಗೋದಕ್ಕಿಂತ ಸ್ವಲ್ಪ ಹಿಂದೆಯೇ ಆಗುತ್ತೆ ಮೈಷಣ್ಣನ ಮನೆ. ಮೇನ್ ರೋಡಿಂದ ಕ್ರಾಸ್ ಆಗಿದ್ದ ತಕ್ಷಣವೇ ಇಲ್ಲಿ ಫುಲ್ ಮಣ್ಣು ರೋಡೆಲ್ಲ ಫುಲ್ ಹಾಳಾಗಿದೆ. ಧೂಳಂತೂ ನೋಡಿ ಆಚೆ ಈಚೆ ಇರೋ ಗಿಡ ಮರ ಎಲ್ಲ ತುಂಬ್ಕೊಂಡು ಬಿಟ್ಟಿದೆ. ಮುಂದ್ಗಡೆ ಒಂದು ಬೈಕ್ ಹೋದರೆ ಹಿಂದ್ಗಡೆ ಇರುವರು ಫುಲ್ ಧೂಳಲ್ಲಿ ಇರ್ತಾರೆ. ಸೊ ನೋಡಿ ಈ ಥರ ಇದೆ ದಾರಿ. ಮತ್ತು ಇಲ್ಲಿ ಸ್ವಲ್ಪ ಜಂಪ್ ಆಗ್ತಿತ್ತಲ್ಲ, ಮತ್ತು ವಿಡಿಯೋ ಫುಲ್ ಶೇಕ್ ಆಗ್ತದೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅಷ್ಟೇ ವಿಡಿಯೋ ಮಾಡಿಕೊಂಡೆ. ಮನೆಯವರೆಲ್ಲರೂ ಇಟ್ಟಿದ್ದಾರೆ. ಎಲ್ಲಿ ಹೋಗುದಿಲ್ವೇ? ಇಲ್ಲೇಯ ಅದೊಂದು ಗಿಡ ಬೇಕಾಗಿತ್ತು ನನಗೆ, ಅದೊಂದು ಗಿಡ ಬೇಕಾಗಿತ್ತು ಒಂದು ಕೇಸರಿ ಕಲ್ಲರು. ಹತ್ತಿ ಗಿಡ ಅಲ್ಲ ಅದು ಎಲ್ಲ ಇಲ್ಲದೆ ಹೂವು ದೊಡಮ್ಮ ತೋರ್ಸ್ದಂಗಾಯ್ತು ಇದು. ಅದೇಯ ನಾ ವಿಡಿಯೋ ಮಾಡಿದ್ದೆ ಹೇಗೆ ಕೊಯ್ತಿರೋದಲ್ಲ ಬೈಯೋರು. ಅದೇ ಉಪ್ಪಯ್ಯೇ ಅಜ್ಜು ಜಾಗ ಇಲ್ಲ. ಇಲ್ಲಿ ಬರ ಹೌದಾ
ಗೊತ್ತಿಲ್ಲ ರಾಗಣ್ ಬರ್ಲಿಲ್ವಾ? ಇಲ್ಲ ಅವ್ನು ಗಿಡ ಎಲ್ಲ ನೋಡ್ಕೊಂಡಿರ್ತದೆ ಎಲ್ಲ ಇವ್ರು ಅಣ್ಣಂತ ಬರ್ಲಮ್ಮ. ಮಹೇಶಣ್ಣನ ಮೇಲೆ ಪೂಜೆ ಮುಗಿಸಿ ಊಟ ಮುಗಿಸಿ ಹೊರಡೋಷ್ಟೊತ್ತಿಗೆ 4 ಗಂಟೆ ಆಗಿಬಿಟ್ಟಿತ್ತು. ಹಾಗೆಯೇ ನಾವು ಕವಲಕ್ಕಿ ಸಂತೆಗೆ ಬಂದ್ವಿ. ಅಲ್ಲಿ ಸ್ವಲ್ಪ ತರಕಾರಿಗಳನ್ನ ಮನೆಗೆ ತಗೊಂಡು ಹೋಗುವ ಅಂತ. ಹಾಗೆಯೇ ತರಕಾರಿಗಳನ್ನೆಲ್ಲ ತಗೊಂಡು ಸಂತೆಗಳನ್ನೆಲ್ಲ ಓಡಾಡಿ ಮುಗಿಸುವಷ್ಟರಲ್ಲಿ 5:30 ಆಗಿಬಿಟ್ಟಿತ್ತು. ಹಾಗೆಯೇ ಅಲ್ಲಿಂದ ಸೀದಾ ಮತ್ತೆ ಮನೆಗೆ ಹೊರಟು ಮನೆಗೆ ಹೋಗೋಷ್ಟರಲ್ಲಿ ಒಂದು 6 ಗಂಟೆ ಕತ್ಲಾಗ್ತಾ ಬಂದುಬಿಟ್ಟಿತ್ತು. ಹಾಗೆಯೇ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟವಾಗಿರುತ್ತೆ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಪ್ರತಿದಿನ ಬರುವಂಥ ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.